ಯಾವ ಏವಿಯೇಷನ್ ಮಿನಿಸ್ಟರ್? ಅದೇ ನಮ್ಮ ಚಲನಚಿತ್ರ ನಟಿ ಅದರಲ್ಲಿ ಏವಿಯೇಷನ್ ಮಿನಿಸ್ಟರ್ ಪಾತ್ರ ಐತಿ ಅಂತ ನೀವು ಹೇಳಿದ್ರಂತೆ. ನಾನು ಏವಿಯೇಷನ್ ಮಿನಿಸ್ಟರ್ ಅಂತ ಹೇಳಿಲ್ಲ, ಅದನ್ನೇ ಹೇಳಿದ್ರು. ನಾನು ಏವಿಯೇಷನ್ ಮಿನಿಸ್ಟರ್ ಅಂತ ಹೇಳಿಲ್ಲ. ಇದು 10 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಎಲ್ಲ ಏರ್ಪೋರ್ಟ್ಗಳು ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇರ್ತದೆ. ಈಗ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ಸ್ಮಗ್ಲಿಂಗ್ ಆಫ್ ಗೋಲ್ಡ್ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ, ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ನಿಮಗೆಲ್ಲ ಸ್ಟೇಟ್ಗಳು ವೈಸ್ ನಾನು ಓದಿರ್ತಕ್ಕಂಥ ರಿಪೋರ್ಟ್. ಇಫ್ ದ ಗೋಲ್ಡ್ ಇಸ್ ಸ್ಮಗಲ್ಡ್, ಇಟ್ ಈಸ್ ಕಮಿಂಗ್ ಥ್ರೂ ಏರ್ಪೋರ್ಟ್ ನಾವು, ಆರ್ ಇಟ್ ಹ್ಯಾಸ್ ಟು ಕಮ್ ಥ್ರೂ ಪೋರ್ಟ್. ಈಗ ಗೋಲ್ಡು ಸ್ಮಗಲ್ ಆಗಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ಥ್ರೂ ಬರಬೇಕು. ಏರ್ಪೋರ್ಟ್ ಪೋರ್ಟ್ ಯಾರ ಕೈಲಿ ಹಿಡಿತದಲ್ಲಿದೆ? ಪ್ರೋಟೋಕಾಲ್ ಕರ್ಕೊಂಬರೋ ಪೊಲೀಸ್ ಯಾರು? ಲೋಕಲ್ ಪೊಲೀಸ್. ನಿಮ್ಮ ವಾದ ಬೇಡ. ಪ್ರೋಟೋಕಾಲ್ ಬರ್ತಕ್ಕಂಥದ್ದು ಹೊರಗಡೆ ಬರುತ್ತೆ, ಒಳಗಡೆ ಅಲ್ಲ. ಪ್ರೋಟೋಕಾಲ್ ಅಂತಕ್ಕಂಥದ್ದು ಎನಿ VIP ಗೆ ದರ್ ಇಸ್ ಅ ಪ್ರೋಟೋಕಾಲ್. ಸೊ ದ ಪ್ರೋಟೋಕಾಲ್ ಇಸ್ ಓನ್ಲಿ ಅ ಗೆಸ್ಚರ್ ಟು ಟೇಕ್ somebody to receive somebody. Protocol does not mean it has to bypass somebody. Protocol issue is not to bypass somebody. Protocol is a gesture. ಡಿಪ್ಲೊಮ್ಯಾಟ್ ಇದ್ದರೆ ಸರ್ಕಾರ ಡಿಪ್ಲೊಮ್ಯಾಟ್ ಹೋಗಿ ಅಲ್ಲಿಂದ ಕರ್ಕೊಂಬರ್ತಾರೆ. ಇಲ್ಲದ್ರೆ ಇನ್ಫ್ಲುಯೆನ್ಸ್ ಇದ್ರೂ ಕೂಡ ಬ್ರೀಚಿಂಗ್ ಅ ಪ್ರೊಸೀಜರ್ ಈಸ್ ವೆರಿ ಡಿಫಿಕಲ್ಟ್. ಪ್ರೋಟೋಕಾಲ್ ಇಸ್ ಅ ಗೆಸ್ಚರ್. ಈಗ ನಾವು ಯಾರಿಗೂ ಹೇಳ್ತೀವಿ, ಅಣ್ಣ ಯಾರಿಗೂ ಹೇಳಿರ್ಬೋದು ಅಥವಾ ಮಿನಿಸ್ಟರ್ ಯಾರಿಗೂ ಹೇಳಿದ್ರೆ, ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಬಡಿ ಹಿಯರ್. ಇಫ್ ದೇರ್ ಇಸ್ ಅ ಮಿಸ್ಯೂಸ್ ಆಫ್ ಅ ಪ್ರೋಟೋಕಾಲ್, ದಟ್ ಇಸ್ ಡಿಫರೆಂಟ್ ಕೇಸ್. ಬಟ್ ಪ್ರೋಟೋಕಾಲಲ್ಲಿ ಡಸಂಟ್ ಮೀನ್ ದಟ್ ಯು ಹ್ಯಾವ್ ಟು ಬೈಪಾಸ್ ದ ಸಿಸ್ಟಮ್. Getting so much of gold inside any state or any airport, there is a violation. So convenience ಇದೆ ಅಂತ ಅರ್ಥ. ಇದನ್ನೇ ತನಿಖೆ ಆಗಲಿ. ಇದು ಯಾರು ಒಳಗೆ ಹೆಂಗೆ ಬರ್ತಾರೆ, DRA ಕಸ್ಟಮ್ ಪಾಸ್ ಆಗಿ ಹೆಂಗೆ ಬರ್ತಾರೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದೆ. ಅಷ್ಟು ಬಿಟ್ಟರೆ ಐ ಡಿಡ್ ನಾಟ್ ಅಲೀಜ್ ಎನಿ ಏವಿಯೇಷನ್ ಮಿನಿಸ್ಟರ್ ಇಯರ್. ಐ ಡಿಡ್ ನಾಟ್ ಅಲೀಜ್ ಎನಿ ಮಿನಿಸ್ಟರ್ ಇಯರ್. ಇದು ಒಂದೇ ಏರ್ಪೋರ್ಟ್ನಲ್ಲಿ ಆಗಿದೆಯಾ? ಎಲ್ಲ ಏರ್ಪೋರ್ಟ್ಗಳಲ್ಲಿ ಆಗಿರತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ವೈ ಆರ್ ಯು ಆಸ್ಕಿಂಗ್ ಕ್ವಶನ್ ಟು ಅಸ್ ಅಂತ ಹೇಳಿರ್ತಕ್ಕಂಥ. ಮತ್ತೆ ದುಬೈಯಲ್ಲಣ್ಣ ನಮ್ಮ ಬೆಲ್ಟು ಶೂ ಎಲ್ಲ ಬಿಚ್ಚಿಸ್ತಾರೆ ನಾವು ಒಳಗಡೆ ಬರಬೇಕಾದ್ರೆ. ಗೋಲ್ಡು ಅಲ್ಲಿಂದ ಅಲ್ಲ, ಒಳಗಡೆನೆ ಕೊಟ್ಟಿರ್ತಾರೆ. ಗೋಲ್ಡ್ ನೀವು ಗೋಲ್ಡ್ ಬಿಸ್ಕೆಟ್ಸ್ ಏರ್ಪೋರ್ಟ್ ಹತ್ತವಾಗ ಫ್ಲೈಟ್ ಹತ್ತ ಕೊಟ್ಟಿರ್ತಾರೆ. ಗೋಲ್ಡ್ ಬಿಸ್ಕೆಟ್ಸ್ ಇದೆಯಲ್ಲ, ಇಫ್ ಯು ಆರ್ ಗೆಟಿಂಗ್ ಇಟ್ ಫ್ರಮ್ ದುಬೈ, ದೇ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಬಿಕಾಸ್ ಯು ಗಾಟ್ ಅ ಬಿಲ್. ಇದರ ಏನಾಗಿದೆ, ಅಥೆಂಟಿಕೇಟೆಡ್ಲಿ ಇಫ್ ಯು ಬಾಟ್ ಗೋಲ್ಡ್ ಫ್ರಮ್ ದುಬೈ, ಅಥೆಂಟಿಕೇಟೆಡ್ ಆಗಿ ನೀವು ಗೋಲ್ಡ್ ಖರೀದಿ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ದುಬೈ ಏರ್ಪೋರ್ಟ್ನಾಗ ನೀವು 20-50 kg ಖರೀದಿ ಮಾಡಿ ಕೊಡ್ತಾರೆ. ಇಲ್ಲಿ ಕಸ್ಟಮ್ಸ್ ಯಾಕೆ ಬೈಪಾಸ್ ಮಾಡ್ತಾರೆ ಅಂದರೆ ನೀವು ಅದನ್ನ ಡ್ಯೂಟಿ ಕಟ್ಟಬೇಕಾಗುತ್ತೆ. Where is the money coming from? The cheap gold which is bought in Dubai, which is coming into India, bypassing the custom, it shows you are avoiding the duty. ಆ ಡ್ಯೂಟಿ ಡಿಫರೆನ್ಸಲ್ಲಿ ದುಡ್ಡು ಆಗ್ತಕ್ಕಂಥ ವ್ಯವಹಾರ ಇದು. ಸೊ ದುಬೈದವರು ಅಫಿಷಿಯಲಿ ನೀವು ಎಷ್ಟನ್ನು ಖರೀದಿ ಮಾಡಿ ಕೊಡ್ತಾರೆ, ಇದ್ರಾಗ ದುಬೈದವ್ರದ್ದೇನು ಇನ್ವಾಲ್ವ್ಮೆಂಟ್ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಎನಿ ಗೌರ್ಮೆಂಟ್ ಇಫ್ ಯು ಬೈ ಗೋಲ್ಡ್, ಇಲ್ಲಿಂದ ನೀವು ಗೋಲ್ಡ್ ಖರೀದಿ ಮಾಡೋದಕ್ಕೆ ಇದಕ್ಕೇನು ತೊಂದರೆ ಇದೆ? ರಾಜ್ಯ ಸರ್ಕಾರಕ್ಕೆ ನಮ್ಮ ದೇಶಕ್ಕೆ ಏನು ನುಕ್ಸಾನ ಇಲ್ಲ. ಇಲ್ಲಿ ನೀವು ಅಫಿಷಿಯಲಿ ಖರೀದಿ ಮಾಡಿ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಡಿಕ್ಲೇರ್ ಮಾಡಬೇಕಾಗತ್ತೆ, ಅಲ್ಲಿ ಕಾನೂನು ಹಂಗಿದ್ರೆ. ನೀವು ದುಬೈನಲ್ಲಿ ಖರೀದಿ ಮಾಡ್ತಕ್ಕಂಥ ವಿಷಯ ಏನಂತಂದರೆ, ವೆನ್ ಯು ಆರ್ ಇಂಪೋರ್ಟಿಂಗ್ ಟು ಎನಿ ಎಸ್ಪೆಷಲಿ ಕಂಟ್ರಿ ಲೈಕ್ ಇಂಡಿಯಾ, ನಮ್ಮದು ಕಸ್ಟಮ್ಸ್ ಇದೆ. ಆ ಕಸ್ಟಮ್ಸ್ನ ಡ್ಯೂಟಿನ ಪಾಸ್ ಮಾಡಿದ್ರೆ ಪ್ರಾಫಿಟ್ ಮಾರ್ಜಿನ್ ಇರೋದು. 10-15 kg ಗೋಲ್ಡ್ ತರತಕ್ಕಂಥ ಉದ್ದೇಶ ಏನು? ಅಲ್ಲಿ ಕಮ್ಮಿಗೆ ಸಿಗುತ್ತೆ, ಇಲ್ಲಿ ಬಂದು ಮಾರಿದರೆ ಆ ಮಾರ್ಜಿನ್ ಪ್ರಾಫಿಟ್ನಲ್ಲಿ ಪ್ರಾಫಿಟ್ ಆಗ್ತಕ್ಕಂಥದ್ದು ಈ ವ್ಯವಹಾರದಲ್ಲಿ. ಸೊ ಇಲ್ಲಿ ದುಬೈದಾಗ ಏನು ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ. ದುಬೈ ಗೌರ್ಮೆಂಟ್ ನೀನು ಇನ್ನೂ 100 kg ತೊಗೊಂಡೋಗಿ ಕೊಡ್ತಾರೆ. ಅದಕ್ಕೇನಿದೆ, ಆಸ್ ಲಾಂಗ್ ಎಸ್ ಯು ಆರ್ ಬೈಯಿಂಗ್ ಅ ಬಿಸ್ಕೆಟ್ಸ್ ವಿತ್ ಲೀಗಲ್, ಅಲ್ಲಿ ಎಲ್ಲಿ ಕಳ್ತನ ಮಾಲ್ ಸಿಗಲ್ಲ ನನ್ನ ಪ್ರಕಾರ. ಅದು ತೊಗೊಂಬಂದ್ಬಿಟ್ಟು ಇಲ್ಲಿ ಈ ಕಸ್ಟಮ್ಸ್ ಅವಾಯ್ಡ್ ಮಾಡಿರ್ತಕ್ಕಂಥ ಆಗಿರ್ತ ಕೇಸ್ ಇದು. ಅದು ಓದಿದ್ದೀನಿ ನಾನು, ಏನಕ್ಕಂತ ನನ್ನ ಮಾಹಿತಿ ಇಲ್ಲ. ಹೋಮ್ ಮಿನಿಸ್ಟರ್ಗೆ ನಾನು ಮಾತನಾಡಿ ನಿಮಗೆ ಉತ್ತರ ಹೇಳ್ತೀನಿ. ಅದು